ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ಇವತ್ತು ಮಾಡ್ತಿರುವಂತಹ ರೆಸಿಪಿ ಬಂದು ಚಪಾತಿಲಿ ತುಂಬ ಸ್ವೀಟ್ ಆಗಿರುವಂತಹ ಒಂದು ರೆಸಿಪಿ. ಯಾರು ಮಿಸ್ ಮಾಡದೆ ಫುಲ್ ಕೊನೆ ತನಕ ನೋಡಿ, ಆವಾಗಲೇ ಯಾವ ಥರ ಮಾಡೋದು ಅಂತ ನಿಮಗೂ ಕೂಡ ಗೊತ್ತಾಗೋದು. ನಾನಿಲ್ಲಿ ಒಂದು 200 ಗ್ರಾಮ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟು ಕೂಡ ತಗೋಬೋದು. ಇದಕ್ಕೆ 2ರಿಂದ 3 ಸ್ಪೂನ್ ಅಷ್ಟು ತುಪ್ಪ, ಹಾಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ ಈ ಹಿಟ್ಟಿಗೆ ಕಲಸೋಷ್ಟು ನಾನು ಹಾಲನ್ನ ತಗೊಂಡಿದ್ದೀನಿ. ಅಂದರೆ ನಾವು ಸೇಮ್ ಚಪಾತಿ ಯಾವ ಥರ ಮಾಡ್ತೀವಿ ಅದೇ ಹದದಲ್ಲಿ ಹಾಲು ಹಾಕೊಂಡು ಕಲಿಸ್ಕೋಬೇಕು. ತುಂಬ ಸಾಫ್ಟ್ ಕೂಡ ಆಗುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಈ ರೆಸಿಪಿಗೆ ಉಪ್ಪು ಹಾಕೋಂಗಿಲ್ಲ ಇದಕ್ಕೆ. ಅಥವಾ ನೀವು ಇದೇ ಥರ ಸೇಮ್ ಚಪಾತಿ ಮಾಡ್ಕೋತೀವಿ ಅಂದರೆ ಉಪ್ಪು ಹಾಕೊಂಡು ಚಪಾತಿನ ಮಾಡ್ಕೋಬೋದು. ಸೇಮ್ ಹಾಲು ಹಾಕೊಂಡು ತುಪ್ಪ ಹಾಕೊಂಡು ಎಣ್ಣೆ ಹಾಕೊಂಡು ತುಂಬ ಸಾಫ್ಟ್ ಕೂಡ ಇರುತ್ತೆ ಚಪಾತಿ. ಈ ರೆಸಿಪಿ ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ನಾನು ಉಪ್ಪನ್ನ ಆ್ಯಡ್ ಮಾಡ್ತಾ ಇಲ್ಲ. ಇದಕ್ಕೆ ಹಾಲು, ತುಪ್ಪ, ಎಣ್ಣೆ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾದ್ಕೋಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ 1-2 ಮಿನಿಟ್ಸ್ ಗಂಟ ನಾದ್ಕೊಂಡು ಈಗ ಇದಕ್ಕೆ 1-2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ನಾದ್ಕೊಂಡು ಇದನ್ನ 10 ಮಿನಿಟ್ಸ್ ಅಥವಾ ಟೈಮ್ ಇದ್ರೆ ಒಂದು ಹಾಫ್ ಆನ್ ಅವರ್ ತನಕ ನೆನೆಸಿಡ್ಬೇಕು. ಹಾಗೇನೆ ಇಡಬೇಕು. ಈಗ ನಾವಿಲ್ಲೊಂದು ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ 2ರಿಂದ 3 ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ದೀನಿ. ಅಂದರೆ ಏಲಕ್ಕಿನ ಪುಡಿ ಮಾಡಿರುವಂತಹದ್ದು. 8 ಗೋಡಂಬಿ, ಹಾಗೆ 2 ಉತ್ತತ್ತಿ, ಆಮೇಲೆ ಒಂದು 10 ಗೋಡಂಬಿನ ತಗೊಂಡಿದ್ದೀನಿ. ಇಲ್ಲಿ ಖರ್ಜೂರನ ತಗೊಂಡಿದ್ದೀನಿ ಒಂದು ಸ್ವಲ್ಪ, ಅಂದರೆ 1-2 ಖರ್ಜೂರ. ಅದನ್ನ ಒಳಗಡೆ ಇರುವಂಥ ಬೀಜನ ತೆಗೆದು ಸ್ವಲ್ಪ ಹಾಗೆ ಕೈಯಲ್ಲಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ರುಬ್ಕೊಳ್ಳೋಕ್ಕೆ ಹಾಕೋಬೇಕು. ಅಂದರೆ ಗೋಡಂಬಿ, ಬಾದಾಮಿ, ಖರ್ಜೂರ ಮತ್ತು ಏಲಕ್ಕಿ ಪುಡಿ ಇಷ್ಟು ಕೂಡ ಪೌಡ್ರ್ ಥರ ಮಾಡ್ಕೋಬೇಕು. ಇದು ತುಂಬ ತೆರಿ ಆಗಿದ್ದರೆ ಮಕ್ಕಳಿಗೆ ತಿನ್ನೋಕ್ಕೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಇದನ್ನು ಆದಷ್ಟು ಒಂದು ಸ್ವಲ್ಪ ಮೀಡಿಯಮ್ ಹದದಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ. ತುಂಬ ದಪ್ಪವಾಗಿ ಖರ್ಜೂರ ಎಲ್ಲ ಇತ್ತು ಅಂದರೆ ಮಕ್ಕಳಿಗೆ ಇಷ್ಟ ಆಗಲ್ಲ. ಹಾಗಾಗಿ ಪೌಡ್ರನ್ನೆಲ್ಲ ಮಾಡಿಕೊಂಡು ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು, ನಾನಿಲ್ಲಿ 1 ಕಪ್ ಅಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. ಒಣ ಕೊಬ್ಬರಿನ ತುರ್ಕೊಂಡು ತಗೊಂಡಿರುವಂಥ ಕಾಯಿ ತುರಿ, ನಾವು ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಕಾಯಿ ತುರಿನ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ವಲ್ಪನೂ ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಕಲಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು. ಇವಾಗ ಅದಕ್ಕೆ ಬೇಕಾಗಿರುವಂತಹ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಬೇಡ, ಒಂದು ಅರ್ಧ ಕಪ್ಪಷ್ಟು ಆದರೆ ಸಾಕು. ಈಗ ಇದಕ್ಕೆ ನಾನು ಒಂದು 200 ಗ್ರಾಮ್ ಅಷ್ಟು, ಅಂದರೆ ಒಂದು 200 ಗ್ರಾಮ್ ಅಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಬೆಲ್ಲನ ಪುಡಿ ಮಾಡಿ ನಾನು ಈ ಬೆಲ್ಲನ ಕರಗೋವರೆಗೂ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಬೆಲ್ಲ ಕರಗೋವರೆಗೂ ಕುದಿಸ್ಕೋಬೇಕು. ಆಮೇಲೆ ಇದರಲ್ಲಿರುವಂತಹ ಕಸರೆಲ್ಲ ಇರುತ್ತಲ್ಲ, ಅದೆಲ್ಲ ಕೆಳಗಡೆ ಬಿಟ್ಕೊಳ್ಳುತ್ತೆ. ಈಗ ಅದು ಕುದಿಯೋವರೆಗೂ ನಾನಿಲ್ಲಿ ಗಸಗಸೆನ ಸ್ವಲ್ಪ ಬಿಸಿ ಮಾಡಿಕೊಂಡು, ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಕಾಯಿ ತುರಿ, ಒಣ ಕೊಬ್ಬರಿ ಕಲಸಿಟ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಗಸಗಸೆನ ಹಾಕ್ಕೊಂಡು ಮತ್ತೆ ಕಲಸಿಟ್ಕೋಬೇಕು. ಈಗ ನೋಡಿ ಬೆಲ್ಲ ಕೂಡ ಕುದೀತಾ ಇದೆ. ಈಗ ನಾನು ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಸೋದಿಸ್ಕೋತೀನಿ. ಒಂದು ಬಟ್ಲಲ್ಲಿ ನಾನು ಇದನ್ನ ಸೋದಿಸ್ಕೋತೀನಿ. ನಾನಿಲ್ಲಿ ಸ್ವಲ್ಪ ಸ್ವೀಟ್ ಇರಲಿ ಅಂದ್ಬಿಟ್ಟು ಬೆಲ್ಲನ 200 ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕೋಬೋದು. ಮಿನಿಮಮ್ ಇದಕ್ಕೆ ಒಂದು 200 ಗ್ರಾಮ್ ಮೈದಾ ಹಿಟ್ಟಿಗೆ ಆಲ್ಮೋಸ್ಟ್ ಇಷ್ಟು ಬೇಕೇ ಬೇಕಾಗುತ್ತೆ. ಸ್ವಲ್ಪ ಸ್ವೀಟ್ ಆಗಿದ್ದರೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು, ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಮೈದಾ ಹಿಟ್ಟನ್ನ ಇವಾಗ ಅದನ್ನು ಸ್ವಲ್ಪ ಲೈಟಾಗಿ ಹಾಗೆ ನಾದ್ಕೊಂಡು, ಇದನ್ನ ಸ್ವಲ್ಪ ಉಂಡೆ ಅಂದರೆ ಪೂರಿಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಉಂಡೆ ಮಾಡಿಕೊಂಡು ನಾವು ಇದನ್ನು ಚಪಾತಿನ ಮಾಡ್ಕೋಬೇಕಾಗುತ್ತೆ. ಇವಾಗ ತುಂಬ ದಪ್ಪಗಾದರೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಪೂರಿಕ್ಕಿಂತ ದೊಡ್ಡದು, ಚಪಾತಿಗಿಂತ ಚಿಕ್ಕ ಸೈಜಷ್ಟು ನಾವು ಈ ರೆಸಿಪಿಗೆ ಚಪಾತಿ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇದನ್ನ ಎಣ್ಣೆಯಲ್ಲೇ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ದಪ್ಪ ಬರುತ್ತೆ.
ಹಾಗಾಗಿ ಸ್ವಲ್ಪ ಲೈಟಾಗಿ ಪೌಡ್ರ್ ಅಂದರೆ ಮೈದಾ ಹಿಟ್ಟನ್ನ ಹಾಕೊಂಡು ಉತ್ಕೋಬೇಕಾಗುತ್ತೆ. ನೋಡಿ ಈ ಥರ ತೆಳುವಾಗಿ ನಾನು ಉತ್ಕೊಂಡಿದ್ದೀನಿ. ಇದೇ ಥರ 4 ಥರ ಕೂಡ ನಾವು ಉದ್ದಿಟ್ಕೋಬೇಕಾಗುತ್ತೆ. ಈಗ ನಾನು ಮೊದಲನೇದಾಗಿ ಒಂದು ಚಪಾತಿನ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಹಿಟ್ಟು ಅಂದರೆ ಮೈದಾ ಹಿಟ್ಟನ್ನ ಸ್ವಲ್ಪ ಲೈಟಾಗಿ ಮೇಲ್ಗಡೆ ಹಾಕೊಂಡು ಅದನ್ನ ಈ ಥರ ಒರೆಸ್ಕೋಬೇಕು. ಅದ್ರ ಮೇಲೆ ಮತ್ತೆ ಮೇಲ್ಗಡೆ ಒಂದು ಹಾಕೊಂಡು ಸೇಮ್ ಅದೇ ಥರ ಸ್ವಲ್ಪ ಹಿಟ್ಟು ಮತ್ತು ತುಪ್ಪ ಹಾಕೊಂಡು ಸವರ್ಕೋಬೇಕು. ಇದೇ ಥರ ನಾವು 4 ಚಪಾತಿನ ಮಾಡ್ಕೋಬೇಕಾಗುತ್ತೆ. ಇದೇ ಥರ ಒಂದ್ರ ಮೇಲೆ ಒಂದು ಟೋಟಲ್ ಆಗಿ 4 ಮಾಡ್ಕೋಬೇಕು. 4 ಚಪಾತಿ ಈ ಹಿಟ್ಟನ್ನ ಈ ಥರ ಮಾಡ್ಕೊಂಡು ಅದನ್ನ ರೋಲ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ರೋಲ್ನ ನಾನು ಮಾಡ್ಕೊಂಡಿದ್ದೀನಿ. ಇದನ್ನ ರೋಲ್ನ ಮಾಡ್ಕೊಂಡಿದ್ಮೇಲೆ ಇದನ್ನ ನಾನು ಚಾಕುವಿಂದ 4 ಭಾಗನ ಇದರಲ್ಲಿ ಮಾಡ್ಕೋತೀನಿ. ನೋಡಿ ಇವಾಗ ನಾನು ಸೇಮ್ ಅದೇ ಥರ ಮತ್ತೆ ಚಪಾತಿ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ನೋಡಿಕೊಂಡು ಮಾಡ್ಕೋಬೇಕು. ಹಾಗಾಗಿ ನಾನು ಇವಾಗ ಉದ್ದಿದ್ನಲ್ಲ ಚಪಾತಿನ ಅದೇ ಸೈಜ್ಗೆ ನಾನು 4ನ ಮತ್ತೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದು ತುಂಬ ಚಿಕ್ಕದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಒಂದು 5ನ ಕಟ್ ಮಾಡ್ಕೊಳ್ಳಿ, 5 ಅಥವಾ 6 ಈ ಥರ ಕಟ್ ಮಾಡ್ಕೊಳ್ಳಿ. ನಾನೊಂದು ಮೀಡಿಯಮ್ ಚಪಾತಿಗೋಸ್ಕರ 4 ಭಾಗ ಮಾತ್ರ ಮಾಡ್ಕೊಂಡಿದ್ದೀನಿ. ನಾನಿವಾಗ ಅದರಲ್ಲಿ ಒಂದು ತಗೊಂಡು ಮತ್ತೆ ಸೇಮ್ ಇದನ್ನ ಲಟ್ಟಿಸ್ಕೋತೀನಿ ಸ್ವಲ್ಪ ತೆಳುವಾಗಿ. ಯಾಕೆ ಈ ಥರ ಅಂದರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಚಪಾತಿಲಿ ಸ್ವೀಟ್ ಮಾಡೋದ್ರಿಂದ ಪದರಾಗಿ ಬರುತ್ತೆ. ಹಾಗಾಗಿ ಈ ಥರನೇ ಕಟ್ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕ್ರಾಸಲ್ಲಿ ಬಂತು ಅಂತ ಸ್ವಲ್ಪ ಲೈಟಾಗಿ ಕಟ್ ಮಾಡಿಕೊಂಡೆ ಸೈಡಲ್ಲಿ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ, ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಪದರಾಗಿ ಕೂಡ ಬರುತ್ತೆ. ನೋಡಿ ಇದನ್ನ ಸೇಮ್ ಚಪಾತಿ ಥರನೇ ಬೇಯಿಸ್ಕೋಬೇಕು. ಇದಕ್ಕೆ ತುಪ್ಪ ಹಾಕೊಂಡೆ ಬೇಯಿಸ್ಕೋಬೇಕು, ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಆಮೇಲೆ ಮೀಡಿಯಮ್ ಉರಿ ಕೊಟ್ಕೊಂಡು ಬೇಯಿಸ್ಕೊಳ್ಳಿ. ಸೀದಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ ಈ ಥರ ಸೈಡಲ್ಲಿ ಏನು ಉಬ್ಬಿರುತ್ತಲ್ಲ ಅದನ್ನೆಲ್ಲ ಈ ಥರ ಮೇಲ್ಗಡೆ ಪದರ್ ಒಂದು ಸ್ವಲ್ಪ ಅದಾಗಿಬೇಕು. ಯಾಕಂದರೆ ನಾವು ಈಗ ಬೆಲ್ಲದ ರಸ ಹಾಕ್ತೀವಲ್ಲ, ಆ ರಸ ಎಲ್ಲ ಸ್ವಲ್ಪ ಒಳಗಡೆ ಹೋಗಬೇಕು. ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಉಬ್ಬಿರುವಂಥ ಚಪಾತಿನ ಮೇಲ್ಗಡೆ ಪದರಾಗಿ ತೆಗೆದ್ರೆ ನಾವು ಹಾಕುವಂತಹ ಬೆಲ್ಲದ ರಸ ಪೌಡ್ರೆಲ್ಲ ಸ್ವಲ್ಪ ಒಳಗಡೆ ಹೋಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಸಪ್ಪೆನೂ ಮಾಡೋಕ್ಕೆ ಹೋಗ್ಬೇಡಿ. ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಸಪ್ಪೆನೇ ಮಾಡಿಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾವು ಹಾಕಿರುವಂಥ ಡ್ರೈ ಫ್ರೂಟ್ಸಲ್ಲಿ ಖರ್ಜೂರ ಕೂಡ ಸ್ವಲ್ಪ ಸಿಹಿಯಾಗಿರುತ್ತೆ. ಹಾಗಾಗಿ ನೋಡಿಕೊಂಡು ಹಾಕೋಬೇಕು. ಈಗ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಕಾಯಿ ತುರಿ ಗಸಗಸೆ ಎಲ್ಲ ಹಾಕಿ ಕಲಸಿಟ್ಕೊಂಡಿರ್ತೀನಲ್ಲ, ಅದನ್ನ ಬೆಲ್ಲದ ರಸ ಹಾಕಿದ್ಮೇಲೆ ಈಗ ಚಪಾತಿ ಮೇಲೆ ಅದನ್ನ ಹಾಕೋಬೇಕು. ಫುಲ್ ಒಂದು ರೌಂಡ್ ಫುಲ್ ಬರಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಹಾಕೋಬೇಕು. ಈಗ ಮತ್ತೆ ಅದ್ರ ಮೇಲೆನೆ ಇನ್ನ ಒಂದು ಇಟ್ಕೊಂಡು ಸೇಮ್ ಇದೇ ಥರನೇ ಮಾಡ್ಕೋಬೇಕು. ಯಾಕೆ ನಾವು ಸಪ್ರೇಟ್ ಮಾಡ್ಕೋಬೋದು, ಯಾಕೆ ಇದೇ ಥರ ಮಾಡಬೇಕು ಅಂದರೆ ಇದು ಸಾಫ್ಟಾಗಿ ಬರಲ್ಲ, ಆಮೇಲೆ ಮೆತ್ತ ಕೂಡ ಆಗುತ್ತೆ. ತುಂಬ ಸಾಫ್ಟಾಗಿ ಮೆತ್ತಗೆ ಒಳ್ಳೆ ಒಬ್ಬಿಟ್ಟು ಥರನೇ ಆಗುತ್ತೆ. ಹಾಗಾಗಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಇದೇ ಥರನೇ ಸೇಮ್ ಇದೇ ಥರನೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಇವಾಗ ಮತ್ತೆ ನಾನು ಇನ್ನೊಂದನ್ನ ಸೇಮ್ ಅದೇ ರೀತಿನೇ ಮಾಡ್ತಾ ಇದ್ದೀನಿ. ನಾವು ಉಬ್ಬಿರುವಂಥ ಏನು ಚಪಾತಿ ಇರುತ್ತಲ್ಲ ಅದನ್ನ ಸ್ವಲ್ಪ ಪದರನ ಮೇಲ್ಗಡೆ ಸ್ವಲ್ಪ ಕಿತ್ತಬೇಕು. ಈಗ ಬೆಲ್ಲದ ರಸನ ಮತ್ತೆ ಇದಕ್ಕೆ ಹಾಕ್ತಾ ಇದ್ದೀನಿ. ಸೇಮ್ ಅದೇ ಪ್ರೊಸೀಜರಲ್ಲಿ ನಾನು ಮತ್ತೆ ಮಾಡ್ತಾ ಇದ್ದೀನಿ. ನೋಡಿ ಮೇಲ್ಗಡೆ ಎಲ್ಲ ಮತ್ತೆ ನಾನು ಕಾಯಿ ತುರಿ ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಹಾಕೊಂಡಿದ್ದೀನಿ. ಇದೇ ಥರನೇ ಸೇಮ್ ಮಾಡಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.